6 ದಿನಗಳ ಹಿಂದೆ ಮಂಡ್ಯ ನಾಗಮಂಗಲದಲ್ಲಿ ಗಣೇಶೋತ್ಸವದ ಶೋಭಾಯಾತ್ರೆ ಮೆರವಣಿಗೆ ವಿಸರ್ಜನಾ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಮಸೀದಿ ಮುಂಭಾಗದಲ್ಲಿ ಉಂಟಾದ ಗಲಭೆ, ನಂತರ ಅಲ್ಲಿ ನಡೆದಂಥ ಬೆಂಕಿ ಉಗುಳುವಿಕೆ, ಆ ನಂತರ ಸುಟ್ಟು ಕರಕಲಾದಂಥ ಅಂಗಡಿ ಮುಗ್ಗಟ್ಟುಗಳು, 25 ಕೋಟಿ ನಾಶವಾಗಿದ್ದು, ಆ ನಂತರ ಅಲ್ಲಿ ಸವಾಲು, ಆ ಸವಾಲಿನ ನಂತರ ಮಂಗಳೂರಲ್ಲಿ ಇವತ್ತು ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಮೊದಲಿಗೆ ಸೇರಿದ್ರು, ಅವರನ್ನು ವಶಕ್ಕೆ ಪಡೆಯಲಾಯಿತು. ನಂತರ ಬೇರೆ ರೂಟಲ್ಲಿ ಈದ್ ಮಿಲಾದ್ ಮೆರವಣಿಗೆಯನ್ನು ನಡೆಸಲಾಯಿತು. ಇದರ ನಡುವೆ ಕೂಡ ಅಲ್ಲಲ್ಲಿ ಕೆಲವರು ಸೌಹಾರ್ದಯುತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತೀನಿ. ಇದೆಲ್ಲವೂ ಕೂಡ ರಿಪೋರ್ಟ್ ನಿಮ್ಮ ಮುಂದೆ ಇದೀಗ. ದೃಶ್ಯ 1, ಬಿಸಿ ರೋಡ್ನಲ್ಲಿ ವಿಎಚ್ಪಿಯಿಂದ ಕೇಸರಿ ಕಹಳೆ. ದೃಶ್ಯ 2, ಬ್ಯಾರಿಕೇಡ್ ಕಿತ್ತು ಹಿಂದೂ ಕಾರ್ಯಕರ್ತರ ಕಿಡಿ. ದೃಶ್ಯ 3, ಸವಾಲು ಸ್ವೀಕರಿಸಿ ಬಂದಿದ್ದೇವೆ ಎಂದು ವಿಎಚ್ಪಿ ಘೋಷಣೆ. ದೃಶ್ಯ 4, ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಹರಸಾಹಸ. ದೃಶ್ಯ 5, ಈದ್ ಮಿಲಾದ್ ಮೆರವಣಿಗೆಗೆ ಸ್ಥಳ ಬದಲು. ಒಂದೊಂದು ದೃಶ್ಯದಲ್ಲೂ ಆಕ್ರೋಶ, ಕೇಸರಿ ನಾಯಕರ ರೋಷಾವೇಶ. ಕಡಲನಗರ ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಸ್ಥಾನ ಮುಂಭಾಗ ಹಿಂದೂ ಕಾರ್ಯಕರ್ತರ ದಂಡೇ ಸೇರಿತ್ತು. ಬಂಟ್ವಾಳದಲ್ಲಿ ಬಿಸಿ ಹೆಚ್ಚಿಸಿದ ಆಡಿಯೋ. ಬಂಟ್ವಾಳದಲ್ಲಿ ಈ ಆಕ್ರೋಶಕ್ಕೆ ಕಾರಣ ಅದೊಂದು ಆಡಿಯೋ. ನಾಗಮಂಗಲ ಗಲಭೆ ಬೆನ್ನಲ್ಲೇ ಕೆಲ ಹಿಂದೂ ಕಾರ್ಯಕರ್ತರು ಸವಾಲ್ ಹಾಕಿದ್ರು. ನಮ್ಮ ಏರಿಯಾದಲ್ಲಿ ಅದ್ಹೇಗೆ ಮೆರವಣಿಗೆ ಹೋಗ್ತೀರಾ ಅಂತ ಸವಾಲ್ ಹಾಕಿದ್ರು. ಇದಕ್ಕೆ ಮುಸ್ಲಿಮರು ಬಿಸಿ ರೋಡ್ನಲ್ಲಿ ನಮ್ಮನ್ನ ತಡೆದು ನೋಡಿ ಅಂತ ಪ್ರತಿ ಸವಾಲ್ ಹಾಕಿದ್ರು. ಇದರಿಂದ ರೊಚ್ಚಿಗೆದ್ದ ವಿಎಚ್ಪಿ ಹಿಂದೂ ಕಾರ್ಯಕರ್ತರ ದಂಡಾಗಿ ಬಿಸಿ ರೋಡ್ಗೆ ಜಮಾಯಿಸಿದ್ರು. ಯಾರೋ ಒಬ್ಬ ಗೂಂಡಗಳು, ಯಾರೋ ಒಬ್ಬ ರೌಡಿ ಶೀಟರ್ಗಳು, ಯಾರೋ ಒಬ್ಬ ಜಿಹಾದಿಗಳು, ಭಯೋತ್ಪಾದಕರು ಇವತ್ತು ಹಿಂದೂ ಸಂಘಟನೆಗೆ ಸವಾಲ್ ಹಾಕಿದ್ದಾರೆ, ಹಿಂದೂ ಸಮಾಜಕ್ಕೆ ಸವಾಲ್ ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇದು ಹಿಂದುತ್ವದ ತವರೂರು. ಇಲ್ಲಿ ನಾವು ಸುಮ್ಮನೆ ಕುತ್ಕೊಳ್ಳುವಂತಿಲ್ಲ. ಬಜರಂಗದಳ ವಿಎಚ್ಪಿಯಿಂದ ಬಿಸಿ ರೋಡ್ ಚಲೋ ಕಾವೇರ್ತಿದ್ದಂತೆ ಕೆಲ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮತ್ತೊಂದೆಡೆ ಈದ್ ಮಿಲಾದ್ ಮೆರವಣಿಗೆ ಸ್ಥಳ ಬದಲು ಮಾಡಿ ಕೈಕಂಬ ಮಸೀದಿ ಪಕ್ಕದಲ್ಲೇ ಮೆರವಣಿಗೆಗೆ ಸೂಚನೆ ನೀಡಲಾಯಿತು. ಬದಲಿಸಿದ ಮಾರ್ಗದಲ್ಲೂ ಕೆಲ ಹಿಂದೂ ಕಾರ್ಯಕರ್ತರು ಈದ್ ಮಿಲಾದ್ ಮೆರವಣಿಗೆ ತಡೆಯೋಕೆ ಯತ್ನಿಸಿದ್ರು. ಕೂಡಲೇ ಪೊಲೀಸರು ನೆರೆದಿದ್ದವರನ್ನ ಚದುರಿಸಿದ್ರು. ಮಂಡ್ಯದ ನಾಗಮಂಗಲ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾದ್ಯಂತ ಈ ಘಟನೆ ಹಿಂದೂ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದ್ದು, ಮತ್ತೊಂದು ನಾಗಮಂಗಲ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇದೆಲ್ಲ ಆಗೋದಕ್ಕೆ ಕಾರಣ ನಿಜವಾಗಲೂ ನಾಗಮಂಗಲದಲ್ಲಿ ಪೊಲೀಸರು ಸ್ವಲ್ಪ ಸಂಯಮ ತೋರಿದ್ದಿದ್ರೆ, ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ನಾನು ಪದೇ ಹೇಳ್ತಾ ಇರ್ತೀನಿ. ಕೆಲವರು ಹೇಳ್ತಾರೆ ಯಾಕೆ ಹೋಗಬೇಕು ಅಂತ. ಯಾಕೆ ಹೋಗಬಾರ್ದು ಅಂತ ನಾನು ಕೇಳ್ತೀನಿ. ಮಸೀದಿ ಆಗಲಿ ಮಂದಿರವಾಗಲಿ ಯಾಕೆ ಹೋಗಬಾರ್ದು? ಮಸೀದಿ ಮುಂಭಾಗದಲ್ಲಿ ಹೋಗಬಾರ್ದು ಅಂತ ತಾನೇ ಗಲಾಟೆ ಆಗಿತ್ತು. ಮಸೀದಿ ಮುಂಭಾಗದಲ್ಲಿ ಹೋಗುವಾಗ ಅಲ್ಲಿ ಹೆಚ್ಚು ಹೊತ್ತು ಕಾಲ ಕಳೀತಾರೆ, ಡ್ಯಾನ್ಸ್ ಜಾಸ್ತಿ ಮಾಡ್ತಾರೆ. 4-5 ಪೊಲೀಸ್ ಜಾಸ್ತಿ ಹಾಕಿ ಅವ್ರಿಗೊಂದು ಎಚ್ಚರಿಕೆ ಕೊಡಿ, ನೋಡ್ರಪ್ಪ ಇಷ್ಟೇ ನಿಮಿಷ ಜಾಸ್ತಿ ಮಾಡೋಂಗಿಲ್ಲ ಅಂತೇಳಿ. ಸೂಕ್ಷ್ಮ ಪ್ರದೇಶ ಅಂತ ವೋಟಿಂಗ್ ಟೈಮಲ್ಲಿ ಇರುತ್ತಲ್ಲ, ಬಿಟ್ಬಿಡ್ತೀವಿ ನಾವು. ಸೂಕ್ಷ್ಮ ಪ್ರದೇಶ ಅಲ್ಲಿ ಹೋದರೆ ಗಲಾಟೆ ಆಗುತ್ತೆ, ವೋಟ್ ಮಾಡಿಸ್ತೀವಿ ತಾನೇ. ಏನು ಮಾಡ್ತೀವಿ? 10 ಜನ ಪೊಲೀಸ್ ಜಾಸ್ತಿ ಹಾಕ್ತೀವಿ. ಈಗ ಅದಕ್ಕಿಂತ ಜಾಸ್ತಿ ಕಿಚ್ಚು ಬಿಸಿ ರೋಡಲ್ಲಿ ಇರಲಿಲ್ವಾ ಹಿಂದೂ ಸಂಘಟನೆಗಳದ್ದು? ಹೆಂಗೆ ಪೊಲೀಸರು ರೆಡಿಯಾಗಿ ಬರಲಿಲ್ವಾ, ತಡಿಲಿಲ್ವಾ? ಆಗತ್ತಲ್ವಾ, ಮನಸ್ಸು ಮಾಡಿದರೆ ಎಲ್ಲ ಆಗತ್ತೆ. ಆದರೆ ನನಗನ್ಸೋದೇನು ಗೊತ್ತಾ, ಈ ನಾಗಮಂಗಲ ಬೆಂಕಿಯಲ್ಲಿ ಮೂಡ ಮತ್ತು ವಾಲ್ಮೀಕಿ ಹಗರಣ ಸುಟ್ಟೋಯ್ತು ಅಂತ. ಯಾಕಂದರೆ
ಮಾಧ್ಯಮದ ದೃಷ್ಟಿಯಿಂದ ಅದನ್ನು ಬೇರೆ ಕಡೆ ತಿರುಗಿಸಬೇಕಾಗಿತ್ತು. ಈಗ ಮುಖ್ಯಮಂತ್ರಿ ಯಾರು ಅಂತ ನಾವು ಸುದ್ದಿ ಮಾಡ್ತಾ ಇಲ್ಲ, ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಸುದ್ದಿ ಮಾಡ್ತಾ ಇಲ್ಲ, ನಾನೇ ಮುಖ್ಯಮಂತ್ರಿ ಅಂತ ಯಾರು ಹೇಳ್ತಾ ಇಲ್ಲ, ಯಾರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, BJP ಇನ್ಸೈಡ್ ಪ್ರಾಬ್ಲಮ್ ಯಾರು ಮಾತಾಡ್ತಾ ಇಲ್ಲ, ಅವರು ಸೇಫ್ ಆಗ್ಬಿಟ್ರು ರಾಜಕಾರಣಿಗಳು. ಇಲ್ಲಿಗೆ ಬಂದು ನಿಂತಿದೆ. ಹಿಂದೂ ಮುಸ್ಲಿಂ ಹೊಡೆದಾಡ್ಕೊಳ್ಳಿ ಸಾಯಿರಿ ಅನ್ನೋಂಥ ರೀತಿಯಲ್ಲಿ ಬೇಕಿತ್ತ ಇದು? ಊರಲ್ಲಿ ಒಂದು ಶಾಂತಿ ಸಭೆ ಅಂತ ಆಗುತ್ತಲ್ಲ, ಮಾಡ್ಬೋದಿತ್ತಲ್ಲ, ನಿಮಗೆ ಮಂಡ್ಯದಲ್ಲಿ ಮಾಡ್ಬೋದಿತ್ತು, ನಾಗಮಂಗಲದಲ್ಲಿ ಮಾಡ್ಬೋದಿತ್ತಲ್ಲ ಕೂತ್ಕೊಂಡು. ನೀವು ಹೊರಗಿನವರಿಗೆ ಅವಕಾಶ ಮಾಡಿಕೊಟ್ರಿ. ಹೊರಗಿನವರು ಬಂದಿದ್ಯಾರು? ಕೇರಳದವರು. ಯಾಕೆ ಬಿಟ್ಟರು? ಅದು ಯಾರು? ಅದು ಇದೆ. ಇದು ಕೇವಲ ಊರವರ ಪ್ರಾಬ್ಲಮ್ಮ. ಕೇರಳದಿಂದ ಬಂದು ಇದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರಾ? ಅವರು ಯಾರು? ಅದು ಬೇಕು. ಇಲ್ಲೇನಾಗುತ್ತೆ? ನಾಗಮಂಗಲದಲ್ಲಿ ಗಲಾಟೆ ಆದಾಗ ಹಿಂದೂಗಳು ಹೇಳಿದರು, ನಾಡಿದ್ದು ಅಂದರೆ ಇವತ್ತು ಈದ್ ಮಿಲಾದ್ ಇದೆಯಲ್ಲ, ಅವತ್ತಿನ ಮೆರವಣಿಗೆ ನಾವು ನೋಡ್ಕೋತೀವಿ, ನಿಮಗೆ ತಾಕತ್ತಿದ್ದಾರೆ ಅಂತ ಎರಡೂ ಕಡೆ ಕೂಡ ಧ್ವನಿ ಬಂತು. ನೋಡಿ, ಎರಡೂ ಸಮುದಾಯಗಳಲ್ಲೂ ಕೂಡ ಕಿಡಿಗೇಡಿಗಳಿರ್ತಾರೆ, ಅದರಲ್ಲಿಲ್ಲ ಅಂತ ಏನಿಲ್ಲ. ಆದರೆ 90% ಹಿಂದೂಗಳಿರ್ಬೋದು ಅಥವಾ ಮುಸಲ್ಮಾನರಿರ್ಬೋದು, ಅವರಿಗೆ ಒಂದು ಅತ್ಯುತ್ತಮವಾದಂಥ ಸಮಾಜ ಬೇಕು ಅಂತ ಇರ್ತದೆ. ಈ 10% ಇರುತ್ತಲ್ಲ ಯಾರಿದ್ರು ಕೂಡ, ಅದು ಡೇಂಜರು. ಈ 10% ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನು ಮೊದಲೇ ನಾಗಮಂಗಲದಲ್ಲಿ ಮಟ್ಟ ಹಾಕಿದ್ದಿದ್ರೆ, ಆ ಪೆಟ್ರೋಲ್ ಬಾಂಬ್ ತಂದವರನ್ನು ಮಟ್ಟ ಹಾಕಿದ್ದಿದ್ರೆ, ಆ ತಲ್ವಾರ್ ತಂದವರನ್ನು ಮಟ್ಟ ಹಾಕಿದ್ದಿದ್ರೆ, ಆ CCTV ಹೊಡೆದವರನ್ನು ಮಟ್ಟ ಹಾಕಿದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಕಿಡಿಗೇಡಿಗಳೆಲ್ಲ ಕಡೆ ಇರ್ತಾರೆ. ಕಿಡಿಗೇಡಿಗಳನ್ನು ಫಸ್ಟ್ ತೆಗೆದು ಒಳಗೆ ಹಾಕಬೇಕು, ಅದೇ ಪೊಲೀಸರ ಕೆಲಸ. ಅದು ಬಿಟ್ಬಿಟ್ಟು ಇದ್ದವ್ರದ್ದೆಲ್ಲ ಆಸ್ತಿ ನಾಶ ಮಾಡಿಸೋದಲ್ಲ. ನಾಗಮಂಗಲ ಗಲಭೆಯಿಂದ ಏನಾಗುತ್ತೆ? ಹಿಂದೂಗಳು ಕೆರಳುತ್ತಾರೆ. ಅಫ್ಕೋರ್ಸ್, ಅರೇ ಗಣಪತಿ ವಿಸರ್ಜನೆಗೆ ಹೆಂಗೆ ಬಿಡ್ತಾ ಇಲ್ಲ ಅಂಥೇಳಿ ಕೆರಳಿದಂಥ ಹಿಂದೂಗಳು ನಾಗಮಂಗಲ ಗಲಭೆ ಬೆನ್ನಲ್ಲೇ ಹಿಂದೂಗಳು ಸವಾಲಾಗ್ತಾರೆ. ಈದ್ ಮಿಲಾದ್ ಇದೆಯಲ್ಲ ನೋಡ್ಕೋತೀವಿ, ಅವಕಾಶ ಕೊಡಬಾರ್ದು ಈದ್ ಮಿಲಾದ್ಗೆ ಅಂತೇಳಿ ಸವಾಲು ಹಾಕ್ತಾರೆ. ಹಿಂದೂ ಮುಖಂಡ ಶರಣ್ ಪಂಪೇಲಿ ಆಗ್ರಹವನ್ನು ಮಾಡ್ತಾರೆ. ನೋಡಿ, ಹಿಂದೂಗಳಿಗೆ ಅವಕಾಶ ಕೊಟ್ಟಿಲ್ಲ ನೀವು, ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಗಲಭೆ ಆಗಿದೆ, ನಾಡಿದ್ದು ಈದ್ ಮಿಲಾದ್ ಇದೆ ನೋಡ್ಕೋತೀವಿ ಅನ್ನೋಂಥ ರೀತಿಯಲ್ಲಿ. ಈಗ ಶರಣ್ ಪಂಪೇಲ್ ನಡೆಗೆ ಮುಸ್ಲಿಂ ಮುಖಂಡರು ಕೆರಳಿದ್ರು. ಅದು ಹೆಂಗಾಗತ್ತೆ? ಒಂದು ಆಡಿಯೋ ಬಂತು, ತಾಕತ್ತಿದ್ದರೆ ಬಂಟ್ವಾಳದ BC ರೋಡ್ಗೆ ಬಂದು ನೋಡಿ, ನಾಡಿದ್ದು ನಾವು ಬರ್ತೀವಲ್ವಾ, ಮೆರವಣಿಗೆ ಮಾಡ್ತೀವಲ್ವಾ, ತಡೆಯಿರಿ ತಾಕತ್ತಿದ್ರೆ. ಈದ್ ಮಿಲಾದ್ ಮೆರವಣಿಗೆ ಬಗ್ಗೆ ಆಡಿಯೋ ಒಂದು ವೈರಲ್ ಆಗುತ್ತೆ. ಹಿಂದೂಗಳ ಯಾತ್ರೆ ಬಂದರೆ ತಡೆಯೋದಾಗಿ ಧಮಕಿ ಹಾಕ್ತಾರೆ. ಈಗ ಈ ಸವಾಲನ್ನು ಸ್ವೀಕರಿಸಿದಂಥ ಹಿಂದೂಗಳು, ಅಲ್ಲೊಂದು ಸವಾಲು, ನಾವು ಬರ್ತೀವಿ BC ರೋಡ್ಗೆ, ಯಾರೋ ಮುಸ್ಲಿಮರು ಹೇಳೋದು, BC ರೋಡ್ನಲ್ಲಿ ನಮ್ಮನ್ನು ತಡೆದು ನೋಡಿ ಅಂತ ಒಂದು ಎಚ್ಚರಿಕೆ ಕೊಡ್ತಾರೆ. ಯಾರು? ಬಂಟ್ವಾಳ ಪುರಸಭೆ ಮಾಜಿ ಅಧ್ಯಕ್ಷ ಶರೀಫ್ ಮತ್ತು ಹುಸೇನ್ ಸವಾಲ್ ಹಾಕ್ತಾರೆ. ಯಾರಿಗೆ? ಹಿಂದೂ ಸಂಘಟನೆಗಳಿಗೆ. ದಕ್ಷಿಣ ಕನ್ನಡದ BC ರೋಡ್ನಲ್ಲಿ ತಡೆಯುವ ಸವಾಲ್. ನಾಗಮಂಗಲದಲ್ಲೇ ಗಣೇಶೋತ್ಸವಕ್ಕೆ ಅಡ್ಡಿ ಆಗುತ್ತೆ. ಅಡ್ಡಿ ಆದಾಗ ಹಿಂದೂಗಳು ಹೇಳ್ತಾರೆ, ನೋಡೋಣ ನಿಮ್ಮ ಈದ್ ಮಿಲಾದ್ ಇದೆ ಅಂಥೇಳಿ, ಈದ್ ಮಿಲಾದ್ ಮೆರವಣಿಗೆ ಬರ್ತೀವಿ, ತಾಕತ್ತಿದ್ದರೆ ತಡೆಯಿರಿ ಅಂತೇಳಿ ಮುಸ್ಲಿಮರು ಸವಾಲು ಹಾಕ್ತಾರೆ. ಆಡಿಯೋ ಸವಾಲಿನಿಂದ ಕೆರಳಿ ಕೆಂಡಾಮಂಡಲವಾಗ್ತಾರೆ BHP ಮತ್ತು ಬಜರಂಗ ದಳ. BHP ಮತ್ತು ಬಜರಂಗ ದಳ ಕಾರ್ಯಕರ್ತರು ಕೆಂಡಾಮಂಡಲವಾಗ್ತಾರೆ. ಇವತ್ತು ಈದ್ ಮಿಲಾದ್ ಮೆರವಣಿಗೆ ಇತ್ತಲ್ಲ, ಈದ್ ಮಿಲಾದ್ ಮೆರವಣಿಗೆಗೆ 1 ಗಂಟೆ ಮೊದಲೇ ಅಪಾರ ಜನಸ್ತೋಮ BC ರೋಡ್ನಲ್ಲಿ ಹಿಂದೂ ಮುಖಂಡರುಗಳು ಕೇಸರಿ ಪಡೆ ಸೇರುತ್ತೆ. ಯಾವ ರೀತಿ ಸೇರುತ್ತೆ ಅಂತಂದರೆ, ಸಾಗರೋಪಾದಿಯಲ್ಲಿ BC ರೋಡ್ನಲ್ಲಿ ಜಮಾವಣೆಗೊಳ್ತಾರೆ ಹಿಂದೂ ಕಾರ್ಯಕರ್ತರು. ಒಂದೇ ಘೋಷಣೆ, ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಘೋಷಣೆ ಮುಗಿಲು ಮುಟ್ಟತ್ತೆ. ಆ ನಂತರ BC ರೋಡ್ ಚಲೋ ಶುರುವಾಗುತ್ತೆ, ಅವರನ್ನು ಪೊಲೀಸರು ತಡೀತಾರೆ, ವಾಗ್ವಾದಗಳಾಗತ್ತೆ. ನಂತರ ಮತ್ತೊಂದು ಕಡೆಯಿಂದ ಈದ್ ಮಿಲಾದ್ಗೆ ಮೆರವಣಿಗೆಗೆ ಅವಕಾಶ ಮಾಡಿಕೊಡಲಾಗುತ್ತೆ.